ಹಲೋ ನಮಸ್ಕಾರ, ವೆಲ್ಕಮ್ ಟು ಗೋಲ್ಬಾಯ್ಕ ಕುಮುಲ್ ಯೂಟ್ಯೂಬ್ ಚಾನಲ್. ಇವತ್ತು ಡೇ 2 ನಮ್ಮ ರೈಡಿಂದ. ಡೇ 1 ನಮ್ಮೂರಿಂತ 3 ಅಶ್ವಿನಾಕ್ ಮುಗಿಸ್ಕೊಂಡ್ವಿ. ಈಗ ತೇಯೂರೊಳಗದೀವಿ. ಸೊ ಇಲ್ಲಿಂದ ಇವಾಗ ಹೋಗ್ತೈತಿ ಪುಣೆ. ವೈ ಬಿಕಾಸ್ ದಗಡು ಶೆಟ್ ಗಣಪತಿ ಐತಲ್ಲ, ಅದು ನೋಡ್ಕೊಂಡು ಅಲ್ಲಿಂದ ರಾಂಜನ್ಗಾಂವ್ ಹೋಗ್ತಿದ್ದೀವಿ. ಸೊ ಟೈಮ್ ಆಗೈತಿ ಎಷ್ಟಪ್ಪ ಅಂದರೆ 6:14 ರೈಡ್ ಸ್ಟಾರ್ಟ್ ಮಾಡತ್ತೀವಿ. ಈಗ ಇಲ್ಲಿಂದ ಮೋಸ್ಟ್ ಪ್ರಾಬ್ಲಿ ನಂಗೆ ಅನ್ಸಿದ ಪ್ರಕಾರ 1 hour ಅನ್ಸುತ್ತೆ, 42 minutes. 7 o'clock ಆಗಿರ್ಬೇಕು. ಬಂದೈತಿ ದಗಡು ಶೆಟ್ ಗಣಪತಿಗ. ಸೈಕ್ಲಿಸ್ಟ್ ನೋಡ್ರಲ್ಲೆಲ್ಲರೂ. ಸೊ ಹೋಗಿ ದರ್ಶನ ಮಾಡ್ಕೊಂಬರ್ತೀನಿ. ರಶ್ ಅಂತೂ ಇಲ್ಲ. ಲೆಟ್ಸ್ ಗೋ, ದರ್ಶನ ಮಾಡಿ ಬರುವ. ದಗಡು ಶೆಟ್ ಗಣಪತಿಗೆ ಬಂದಿದ್ವಿ. ಅಲ್ಲಿ ಮಂಗಳಾರತಿ ನಡೆಯತೈತಿ. ನಾವು ಹೋಗೋದಕ್ಕೆ ಮಂಗಳಾರತಿ ಸ್ಟಾರ್ಟ್ ಆಯ್ತು. ಮಂಗಳಾರತಿ ತೊಗೊಂಡ್ವಿ. ಬಟ್ ಸ್ಟಿಲ್ ಇನ್ನೂ ಅಲ್ಲಿ ಭಜನೆ ನಡೆದೈತಿ. ನಮಗೆ ಟೈಮ್ ಆಗುತ್ತೆ ಮತ್ತು ಅದಕ್ಕೋಸ್ಕರ ಮಂಗಳಾರತಿ ಅಟೆಂಡ್ ಮಾಡ್ಕೊಂಡು ಹೊಂಟ್ವಿ. ಭಾಳ ಚಂದ ಐತೆ ಗಣಪತಿ, ಡುಮ್ಮು ಐತೆ ಗಣಪತಿ. ಇವಾಗ ಹೊಂಟೈತಿ ರಾಂಜನ್ಗಾಂವ್ ಮಹಾಗಣಪತಿ. ಇಲ್ಲಿಂದ 53 kilometers ಅಪ್ಪಿ ಬರೇ. ಹಾಂ ಪಿ ಕರೆಕ್ಟ್ 1 hour 14 minutes ಬೇಕಾ. ಸೊ ಈಗ ರೀಚ್ ಆಗೈತಿ ಮಹಾಗಣಪತಿ ರಾಂಜನ್ಗಾಂವ್ದು. ಸೊ ಈಗ ಇಬ್ಬರು ನನ್ನ ಚಾಕ್ಲೇಟ್ ತಿಂದ್ವಿ. ಇಲ್ಲಿಂದ ಹೋಗ್ತೈತಿ ದರ್ಶನ ಮಾಡಕ್ಕೆ. ಅಲ್ಲಿ ಶಿವರಾಗಿಕೆಲ್ಲ ಐತಿ. ಅದೇ ಇಲ್ಲಿಂದ ಆದಮೇಲೆ ಹೊಂಟೈತಿ ಜ್ಯೋತಿರ್ಲಿಂಗ್. ಅವರ್ ಫಸ್ಟ್ ಮಹಾರಾಷ್ಟ್ರ ಜ್ಯೋತಿರ್ಲಿಂಗ್. ನಮ್ದು ಫಸ್ಟ್ ಮಹಾರಾಷ್ಟ್ರ ಜ್ಯೋತಿರ್ಲಿಂಗ್, ನಿಂದು ಫಸ್ಟ್ ಜ್ಯೋತಿರ್ಲಿಂಗ್. ಸೊ ಕೃಷ್ಣೇಶ್ವರ್ಗೆ ಹೊಂಟೀವಿ. ಕೃಷ್ಣೇಶ್ವರಿಂದ ನೆಕ್ಸ್ಟ್ ವಾಪಸ್ ಶಿರಡಿ ಬರ್ತೀವಿ. 4th ಜ್ಯೋತಿರ್ಲಿಂಗ್ ಮಹಾಗಣಪತಿದ ಎಂಟ್ರೆನ್ಸ್ ದ್ವಾರ ಬಾಗ್ಲ. ಬಟ್ ಸ್ಟಿಲ್ ಇಲ್ಲೇನು ಹಿಂಗೆ ಒಳಗೆಲ್ಲ ಹೋಗಿಲ್ಲ. ಸ್ಟೆಪ್ಸ್ ಇದಾವೆ ಆ ಕಡೆ ಈ ಕಡೆ, ಹಿಂಗೆ ಹೋಗ್ಬೋದು. ಬಟ್ ಗಾಡಿ ಬರ್ಬೇಕಪ್ಪ ಅಂದ್ರೆ ಆ ಕಡೆ ಅಂತ ಬರ್ಬೇಕು. ಇದು ನಮ್ಮದು ಎಷ್ಟನೇ ಅಷ್ಟವಿನಾಯಕಪ್ಪ ಅಂತಂದ್ರೆ 1 2 3 4ನೇದು ಅಷ್ಟವಿನಾಯಕ. ಇನ್ನೂ 4 ಅಷ್ಟವಿನಾಯಕ ಅದಾವಪ್ಪಿ ನಮಗೆ. ಇದು 4ನೇದು ನಮ್ದು. ಹಾಂ, ಇದು 4th ಇದ್ದು ನಮ್ದು. ನಿನ್ನೆ 3 ಹೋಗ್ಯಾವ, ಇವತ್ತು 4th ಅಲ್ಲ. ಇದು 4th. ಇನ್ನೂ 4 ಅದಾವ. ಬಟ್ ಈಗ ನೆಕ್ಸ್ಟ್ ಲೊಕೇಶನ್ ಎಲ್ಲುಂಟಪ್ಪ ಅಂತಂದ್ರೆ ಕೃಷ್ಣೇಶ್ವರ ಹೊಂಟೀವಿ. ಜ್ಯೋತಿರ್ಲಿಂಗ ಮಹಾರಾಷ್ಟ್ರ ಫಸ್ಟ್ ಜ್ಯೋತಿರ್ಲಿಂಗ ಅಂದಿದೆ. ಅಲ್ಲಿ ಹೋಗ್ತೈತಿ. ಆ ಜ್ಯೋತಿರ್ಲಿಂಗ ಮುಗಿಸ್ಕೊಂಡು ಅಲ್ಲಿಂದ ವಾಪಸ್ ಶಿರ್ಡಿ ಬರ್ತೀವಿ. ಶಿರ್ಡಿ ಆನ್ ದ ವೇ ಶನಿ ಶಿಗ್ನಾಪುರಿಗೆ ಹೋಗ್ತೀವಿ. ಸೊ ಲೆಟ್ಸ್ ಗೋ. ಇಲ್ಲಿ ಏನಪ್ಪ ಅಂತಂದ್ರೆ ಎಲ್ಲಿ ಮರಾಠಿ ಇಲ್ಲಿ ಇಂಗ್ಲೀಷ್ ಯೂಸ್ ಮಾಡಿಲ್ಲ. ಎಲ್ಲ ಕಡೆ ಮರಾಠಿ ನೋಡ್ರಿ. ಇಂಗ್ಲೀಷ್ ಎಲ್ಲಿ ಕಾಣಲ್ಲ. ನಮ್ಮ ಕಡೆ ಫಸ್ಟ್ ಇಂಗ್ಲೀಷ್ ದೆನ್ ಕನ್ನಡ. ಇಲ್ಲೆಲ್ಲ ಕಡೆ ಹಿಂದಿ ಮರಾಠಿ ಅವ್ರದ್ದೇ ಸ್ಲ್ಯಾಂಗ್, ಅವ್ರದ್ದೇ ಲಿಪಿ ಯೂಸ್ ಮಾಡಾರ. ಇಲ್ಲಿ ಬೇರೆ ಕಡೆ ಇಲ್ಲ. ಅಲ್ಲಿ ಬೂಟ್ಸ್ ಹೆಲ್ಮೆಟ್ಸ್ ಅಲ್ಲರ, ಅಲ್ಲಿ ಹೆಲ್ಮೆಟ, ಆಮೇಲೆ ಬೂಟ್ಸ್ ಹಿಂಗೊಳಗದ ಕಾಣತ್ತ. ಗಾಡಿಗಳು ಇಲ್ಲದ. ಲೆಟ್ಸ್ ಗೋ. ಸೊ ಇಲ್ಲಿ ಟೋಲ್ಗಿಂತ ಮುಂಚೆ ಒಂದು ಹೋಟೆಲ್ ಇತ್ತು ಲೆಫ್ಟ್ ಸೈಡ. ಸೊ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡೋಕೆ ನಿಂತ್ಕೊಂಡಿದ್ವಿ. ಬ್ರೇಕ್ಫಾಸ್ಟ್ ಆಯ್ತು. ಇವಾಗ ವಿ ಆರ್ ಹೆಡ್ಡಿಂಗ್ ಬ್ಯಾಕ್ ಅಂತಂದ್ರೆ ಹೆಡ್ಡಿಂಗ್ ಫಾರ್ವರ್ಡ್. हाँ चलेगा, मेरा उतना मतलब साउंड नहीं है. थैंक यू भैया. ಸೊ ಮುಗೀತಾ. ಅವಳು ಪ್ರತೀಕ್ಷಾನ್ ಫ್ಯಾನ್ ಅವನ. ಅವ್ರು ಇಲ್ಲೇ ಇರ್ತಾರಂತಂದು ಹೇಳಿ ಮೀಟ್ ಆಗಕ್ಕೆ ಬಂದಿದ್ರು. ಡೇ 2 ಫಸ್ಟ್ ಫ್ಯೂಲ್ ಅಪ್ಪ. ಐ ಗೆಸ್ ಜಾಸ್ತಿ ಅಂತೂ ಹಿಡಿಯಲ್ಲ. ಇನ್ನೂ ಇತ್ತು ನಂದ್ರೊಳಗೆ. ಅವಳದೊಳಗೆ ಫ್ಯೂಲ್ ಖಾಲಿ ಆಗಿತ್ತು. भैया कैश दे रही हूँ, राउंड ऑफ कर दो, ठीक है, टॉप अप करते टाइम. ಸೊ ಫ್ಯೂಲ್ ಹಾಕಿಸ್ಕೊಂಡು ಇನ್ನೂ ಎಷ್ಟು ಕಿಲೋಮೀಟ್ರ್ ಐತಪ್ಪ ಅಂದರೆ 131 kilometers ಐತಿ. 2 hours 40 minutes टू गो. भैया आराम से वो राउंड ऑफ कर, बस छोड़ दो बस. ನನ್ನ ಹ್ಯಾಂಡಲ್ ಬಾರ್ ಫುಲ್ ಲೂಸ್ ಆಗಿ ಅಲೆನ್ಕಿ ಇಳ್ದಿತ್ತು. ಇಲ್ಲಿ ಟಚ್ ಆಗತ್ತಿತ್ತು. TVS ಕಿತ್ತೈತಪ್ಪಿ ನಂದು ಅದು ಹ್ಯಾಂಡಲ್ ಬಾರ್. ನಾ ಬೆಳಗ್ಗೆ ಅನ್ಕೊಂಡೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಗಾಡಿ ಸ್ಟಾರ್ಟರ್ ಯಾಕೆ ಇಷ್ಟು ಕೆಳಗೆ ಇಳ್ದೈತಿ ಅಂತಂದು ಹೇಳಿ. ಬಟ್ ಆಮೇಲೆ ಅನ್ನಿಸ್ತು ಇಲ್ಲ ಬಿಡು, ನಾನೇ ಹಂಗೇನೋ ತಿಳ್ಕೊಳತ್ತಿರ್ಬೇಕು ಹಂಗೆ. ಯಾಕಂದ್ರೆ ನಿನ್ನೆ 390 ಹೊಡೆದ್ನಲ್ಲ ಗುಡಿಗೆ ಹೋಗ್ಬೇಕಾದ್ರೆ. ಅವಾಗ ಅನ್ನಿಸ್ತಕ್ಕೆ ಅದು ಸ್ಟಾರ್ಟರ್ ಮೇಲೆ ಅದ್ರದ್ದು ಹಿಂಗೆ ಮೇಲೆ ಉಲ್ಟಾ ಇತ್ತಲ್ಲ, ಅದಕ್ಕೆ ನಾನು ಹುಚ್ಚಿ ಕನ್ಫ್ಯೂಷನ್ ಆಗಿರ್ಬೇಕು ಅನ್ಕೊಂಡೆ. ಆಮೇಲೆ ನೋಡಿದ್ರೆ ಹ್ಯಾಂಡಲ್ ಬಾರ ಹಿಂಗೆ ಕೆಳಗೆ ಇಳ್ದಿತ್ತು. ಸೊ ಈಗ
ಎಲ್ಲಿ ಹೊಂಟೈತಪ್ಪ ಅಂದ್ರೆ ಶನಿ ಶಿಗ್ನಾಪುರ ಹೊಂಟೈತೆ ಫಸ್ಟ್. ಯಾಕಂದ್ರೆ ಆನ್ ದ ವೇ ಇಲ್ಲೇ ಐತಂತ ಅಂದ್ರು ಅಂಕಲ್. ಅದಕ್ಕೆ ಶನಿ ಶಿಗ್ನಾಪುರಿಗೆ ಹೋಗಿ ಅಲ್ಲಿಂದ ಇಲ್ಲಿ ಕೃಷ್ಣೇಶ್ವರ ಹೊಂಟೈತಿ. ಶನಿ ಶಿಗ್ನಾಪುರ ಶನಿ ಮಹಾತ್ಮಂದ ದರ್ಶನ ಮಾಡ್ಕೊಂಡು ಮುಂದೆ ಹೋಗೋದು. ಅಪ್ಪ ಎಲ್ಲೋದಿಪ್ಪಿ? ಸೊ ನಂದು ಇನ್ಸ್ಟಾ 360 ಕೇಸ್ ಮುರಿದೈತಿ. ಒಂದು ತಪ್ಪಿದ ತಕ್ಷಣ ಒಂದು ಹತ್ತಾತವ ನಂಗೆ. ಬಟ್ ಎನಿವೇಸ್ ಇಲ್ಲಿ ಫುಲ್ ತಿಂಗಳು ಅಲ್ಲಾಡತ್ತೈತೆ. ನಂಗೆ ಎದಕ್ಕೆ ಅಲ್ಲಾಡತ್ತೈತಪ್ಪ ನೋಡ್ತೀನಿ, ಅದು ಕೇಸೇ ಮುರಿದೈತಿ. ಅದನ್ನು ತೆಗೆದು ಈಗ ಪೊಕೆಟಾಗ ಇಡ್ಕೊತೀನಿ ಮತ್ತೆ ವಾಪಸ್. ಇಲ್ಲಪ್ಪ ಅಂದರೆ ಕೇಸ್ ತೆಗೆದು ಬಿಡ್ತೀನಿ. ಕೇಸ್ ತೆಗೆದು ಡೈರೆಕ್ಟ್ ಮೌಂಟ್ ಮಾಡ್ತೀನಿ. ಹೆಂಗೆ ಒಟ್ಟು ಆಗೋದು. ಈ ಶನಿ ಮಹಾತ್ಮನ ಗುಡಿಗೆ ಬಂದೀವಿ, ಶನಿ ಶಿಗ್ನಾಪುರ. ಏನೇನೋ ಟೊಪ್ಪಿ ಹಾಕಿ ಇಬ್ರಿಗೂ ಒಂದೊಂದು ಬುಟ್ಟಿ ಕೊಟ್ಟು ಕಳಿಸ್ಯಾನ. ಇವನೇನೋ ದರ್ಶನ ಮಾಡೋಕೆ ಕರ್ಕೊಂಡು ಹೊಂಟಾನಂತಪ್ಪ. ಏನೇನೋ ಅಂದ, ದೇವ್ರದ್ದು ಹೇಳ್ಕೊಂತ ಹೋಗ್ಬೇಕು ಹಂಗೆ ಹಿಂಗೆ ಅಂತನಂದ. ಸೊ ಅಲ್ಲಿ ಗುಡಿ ಐತಿ, ಲೆಟ್ಸ್ ಗೋ ಗುಡಿ ಹೋಗಿ ಬರುವ. ರಾಶಿ ಏನೇನೋ ಕೇಳ್ದ, ನನಗೆ ಗೊತ್ತಿಲ್ಲಪ್ಪ ಅಂತನಂದೆ. ಅದಕ್ಕೆ ಸೊ ಇಲ್ಲೈತಿ ಶನಿ ಮಹಾತ್ಮನ ಗುಡಿ. ಇಲ್ಲೈತಿ ನೋಡ್ರಿ ಶನಿ ಮೂರ್ತಿ. ಸೊ ಇನ್ನೇನೋ ಹೇಳತ್ತಾರ ಇವರು, ಅದು ಮಾಡೋದೈತಿ. ಮಾಡ್ಕೊಂಡು ಹೋಗೋಣ ಬರ್ರಿಪ್ಪ, ಟೈಮ್ ಆಗೈತಿ. ಹೂವು ಇಟ್ಟು ನೀರು ಇರಿಸ್ಬೇಕಂತ. ಅಕ್ಕ ನೀರು ಇರ್ಸಾತಾಳ. ನಮ್ಮ ದೇವರು. ಸೊ ಇಲ್ಲಿ ಶನಿ ದೇವ್ರದ್ದು ದರ್ಶನ ಮಾಡತ್ತಾರೆ ಎಲ್ಲರೂ. ಎಣ್ಣೆ ಹಾಕತ್ತಾರ ನೋಡ್ರಿ, ಅದು ಎಣ್ಣೆ ಹಾಕಕ್ಕೆ ಮತ್ತು ಸಪ್ರೇಟ್ ರೊಕ್ಕ ಅಂತ. ಸೊ ಇಲ್ಲಿ ಶನಿ ಮಹಾತ್ಮರ ಜೊತೆ ಬಂದಿದ್ದು ಬಾಬಾ ಅವ್ರದ್ದು ಮೂರ್ತಿ ಐತಿ. ಇಲ್ಲಿ ವಿಠ್ಠಲ್ ಅದಾರ, ಇಲ್ಲಿ ಆಂಜನೇಯ ಅದಾರ. ಇದನ್ನೆಲ್ಲ ಇಲ್ಲಿ ಇರಿಸಿ ಹೋಗೊಂಡ್ಬರ್ರಿ. ಗುಡಿ ಎಂಟ್ರೆನ್ಸ್ ಹಿಂಗೆ ಬಂದು ಹಿಂಗೆ ಸುತ್ತ ಹೋಗ್ಬೇಕಾ. ಗುಡಿ ದರ್ಶನ ಮಾಡ್ಕೊಂಡು ಮತ್ತೆ ವಾಪಸ್ ಹಿಂತ್ರಿ ನೋಡ್ಬೇಡ ಅಂತ ನೋಡಿದ್ದು ಮಾಡಲ್ಲ ಇವರು. ನೋಡಿಲ್ಲ. ದರ್ಶನ ಮುಗಿಸ್ಕೊಂಡು ಬಂದ್ವಿ. ಯಪ್ಪ ದೊಡ್ಡ ಬಕರ ಮಾಡ್ತಾರು ಯಪ್ಪ ಇವರು. ಬ್ರಿಡ್ಜ್ ಅಕ್ಕಪಕ್ಕ ನೀರಿತ್ತು, ಏನು ಸಿಗ ಕಾಣತೈತಿ. 1 2 3 ಲೈನಿಗಿದೆ. ಸೊ ಇಲ್ಲೊಂದು ಡ್ರೋನ್ ಹಾರಿಸಾತೀವಿ. ಲೆಟ್ಸ್ ಟೇಕ್ ಅ ಡ್ರೋನ್ ಶಾಟ್. ಅಲ್ಲೊಂದು ದೇವಸ್ಥಾನ ಐತಿ. ನೆನಪಿದೆ ಮೊದಲ ನೋಟ, ನೆನಪಿದೆ ಮೊದಲ ಸ್ಪರ್ಶ, ನೆನಪಿದೆ ಮತ್ತನು ತಂದ ಆ ಮೊದಲ ಚುಂಬನ, ನೆನಪಿದೆ ಮೊದಲ ಕನಸು. ಎಕ್ಸಾಕ್ಟ್ಲಿ ಎಲ್ಲದಿನಪ್ಪ ಅಂತಂದ್ರೆ ಕೃಷ್ಣೇಶ್ವರ ಜ್ಯೋತಿರ್ಲಿಂಗ ಗುಡಿಯಲ್ಲಿ ಐತಿ. ಅದು ಹೂದಿದ್ದು ತೊಗೊಂಡೈತಿ. ಆ್ಯಂಡ್ ನಂದಿದ್ದು 4th ಜ್ಯೋತಿರ್ಲಿಂಗ, ಮಹಾರಾಷ್ಟ್ರದ 1st ಜ್ಯೋತಿರ್ಲಿಂಗ. ಇಲ್ಲಿ ಏನೋ ಮುಟ್ಟಿ ದರ್ಶನ ಮಾಡಕ್ಕೆ ಕೊಡ್ತಾರಂತಪ್ಪ. ನೋಡೋಣ. 12th ಜ್ಯೋತಿರ್ಲಿಂಗ ಅಂತಪ್ಪ ಇದು. 12ನೇ ಜ್ಯೋತಿರ್ಲಿಂಗ ಫಸ್ಟ್ ಬಂದಿಲ್ಲ ಪೀನಿ. ಚಾನಲ್ ಹೆಸರು ಕೇಳಿದ್ದ ಹಾಕ್ಕೊಟ್ಟು ಬರತ್ತ. ಸೊ ಈ ಕೃಷ್ಣೇಶ್ವರನ ದರ್ಶನ ಮುಗಿತಾ. ನಾನು ಫ್ರಿಜ್ ಮ್ಯಾಗ್ನೆಟ್ ತೊಗೊಂಡೆ. ಕೃಷ್ಣೇಶ್ವರ ಒಂದು ಎಲ್ಲೋರಾ ಕೇವ್ಸ್ ಒಂದು ತೊಗೊಂಡೆ. ಯಾಕಂದರೆ ಎಲ್ಲೋರಾ ಕೇವ್ಸ್ ನನ್ನ ಹತ್ರ ಇರಲಿಲ್ಲ. ನಾನು ಹೋಗೇನಿ ಬಟ್ ಇರಲಿಲ್ಲ ನನಗೆ. ಅದಕ್ಕೋಸ್ಕರ ಅದು ಒಂದು ತೊಗೊಂಡು ಇವಾಗ ಎಲ್ಲಿ ಹೊಂಟೈತಪ್ಪ ಅಂತಂದು ಕೆಳಗೆ ನಮ್ಮ ಬೂತ್ಸ್ ಎಲ್ಲ ಅಲ್ಲೇ ಇದಾವಲ್ಲ, ಅಲ್ಲಿ ಹೋಗ್ತೈತಿ. ಅಲ್ಲೋಗಿ ಬೂತ್ಸ್ ಎಲ್ಲ ಹಾಕ್ಕೊಂಡು ಹೆಲ್ಮೆಟ್ ತೊಗೊಂಡು ನಾವು ಹೋಗ್ತೀವಿ. ಎಲ್ಲಿಗಪ್ಪ ಅಂದ್ರೆ ಶಿರ್ಡಿ ಫಸ್ಟ್ ಟೈಮ್ ನನ್ನ ಶಿರ್ಡಿನೂ. ಲೆಟ್ಸ್ ಗೋ. ಇಂಥ ಮಸ್ತ್ ದರ್ಶನ ಅದು ಗೊತ್ತಾ ನಮ್ದು. 1 ನಂಬರ್. ಬಿಕಾಸ್ ಅಲ್ಲಿ ಮುಟ್ಟಿ ದರ್ಶನ ಮಾಡಕ್ಕೆ ಕೊಡ್ತಾರೆ. ಬಟ್ ದುಃಖಿ ಭಾಳ ಮಾಡ್ತಾರೆ. ತಲೆ ಹೆಚ್ಚಿ ನಮಸ್ಕಾರ ಮಾಡಿ ಬಂದೆ, ಸಮಾಧಾನ. ಸೊ ಇನ್ನೊಂದು ಅಂಗಡಿಗೆ ಬಂದು ಇನ್ನೊಂದು ಅಂಗಡಿ ನೋಡಿ. ತಿನ್ನುಕ್ಕಿ ಇದು 3 ಹಾಂ ಜಿ ಹೆಂಗೆ ತಿರುಗಾತೈತೆ ನೋಡಿ. ಟಿಕ್ಕಾ ಕ್ಯೂಟ್ ಹತ್ತೈತಿ. ಕೃಷ್ಣೇಶ್ವರನ ದರ್ಶನ ಆಯ್ತಾ. ನಾವು ವಿ ಆರ್ ಗೋಯಿಂಗ್ ಟು ಶಿರ್ಡಿ ಸಾಯಿಬಾಬಾ. ಸೊ ಇದನ್ನು ತಿಲಕ್ ಹಚ್ಚಿಸ್ಕೊಂಡೀನಿ. ಫಸ್ಟ್ ಟೈಮ್ ನಾನು ಜ್ಯೋತಿರ್ಲಿಂಗ ಒಳಗೆ ತಿಲಕ್ ಹಚ್ಚಿಸ್ಕೊಂಡಿನಿ. ಒಟ್ಟು ಹಚ್ಚಿಸ್ಕೊಂಡಿದ್ದಿಲ್ಲ, ಇದೇ ಫಸ್ಟ್ ಹಚ್ಚಿಸ್ಕೊಂಡೀನಿ. ಸೊ ಇಲ್ಲಿಂದ 78 ಕಿಲೋಮೀಟರ್ಸ್ ಏನೋ ಐತಿ.
ಲೆಟ್ಸ್ ಹಾರ್ಡ್ ಹಾರ್ತಿದ್ದೆ ನಾನು. ಹರ ಮಹಾದೇವ್. 96 kilometers, 2 hours 11 minutes. ಲೆಟ್ಸ್ ಗೋ. ಅಯ್ಯೋ ಇನ್ನೂ ಈಗ 3:30 ಆಗೈತಾ. ಫೋನ್ ಒಳಗೆ ಅಲವ್ ಇರಲಿಲ್ಲ ಅಂತಂದು ಹೇಳಿ ಲಾಕರಿಗೆ ಬಿಟ್ಟಿದ್ವಿ ಫೋನ್ನ. ಲಾಕರ್ನಾಗ ಇಟ್ಟು ಹೋಗಿದ್ವಿ. ಲಾಕರ್ ಅಂದ್ರೆ ಅಂಗಡ್ಯಾಗ ಹಿಂಗೆ ಕೆಳಗೆ ಇಟ್ಕೋತಾನಪ್ಪ, ಗ್ಲಾಸ್ ಕೆಳಗೆ. ಅದ ಲಾಕರ್. ಬರಬೇಕಾದ್ರೆ ಇಬ್ಬರು ಚೈನ್ ಲೀವ್ ತೊಗೊಂಬಂದಿದ್ದೀರಾ. ಒಂದು ಚೈನ್ ಲೀವ್ ತೊಗೊಂಡು ಬಂದೆ. ಟೈಮ್ ಆಗೈತಿ 4:18. ಈಗ ಏನಾದರೂ ತಿನ್ಬೇಕಂತ ನಿಂತ್ಕೊಂಡೇವಿ. ಯಾವುದೋ ಒಂದು ಅಂಗಡಿ ಸಿಗ್ಲಿಕ್ಕೆ ಅವಳು ಬ್ಲಾಗ್ ಮಾಡತ್ತಾಳ, ನಾ ಇಲ್ಲಿ ಬ್ಲಾಗ್ ಮಾಡಾತೀನಿ. ಇಲ್ಲಿ ಜಾಕೆಟಲ್ಲಿ ತಗೊಂಡು ನಿಂತ್ಕೊಂಡಿವಿ. ಏನು 65 kilometers. ಇಲ್ಲಿ ನಮಗೊಬ್ಬರು ಅಂಕಲ್ ಆಂಟಿ ಸಿಕ್ಕಾರ. ಅವ್ರು ನಮ್ಮ ಜೊತೆ ಮಾತಾಡತ್ತಿ. ಇಲ್ಲಿದ್ರ ಅಂಕಲ್ ಆಂಟಿ ಅವ್ರು ಇಲ್ಲಿ ಅದು ನಾಸಿಕ್ ಒಳಗೆ ಯಾವುದೋ ಒಂದು ಊರು ಹೇಳಿದ್ರೆ, ಬಟ್ ಆ ಊರೊಳಗೆ ಪೈಠಣಿ ಸಾರಿ ಬರೋದಿಲ್ಲ, ಅಲ್ಲಿದೆ ಅಂತಪ್ಪ ಅದು. ಸೊ ಯಾಕಂದ್ರೆ ನಮ್ಮಮ್ಮ ಎಲ್ಲ ಹಾಕ್ಕೊಂಡಿದ್ದು ನೋಡೇನ. ಇಲ್ಲಿ ವಡಾಪಾವು ಪಾವಡ ಏನೇನೋ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ಈಗ ಮತ್ತು ವಾಪಸ್ ವಡಾಪಾವ ತಿನ್ನೋದೈತಿ. ತಿಂದು ಇಲ್ಲಿಂದ 65 kilometers ಕವರ್ ಮಾಡ್ತೀವಿ. ನಾಳೆ ಅಲ್ಲಿಂದ ತ್ರಯಂಬಕೇಶ್ವರ ಹೋಗ್ತೀವಿ. ರೂಮಿಗೆ ಬಂದು ಫ್ರೆಶ್ ಆಗೈತಿ. ಈಗ ಎಲ್ಲಿ ಹೊಂಟೈತಪ್ಪ ಅಂತಂದ್ರೆ ದೇವಸ್ಥಾನಕ್ಕೆ. ಮೊಬೈಲ್ ಇಟ್ಟೋಗ್ಬೇಕಂತ ನನಗೂ ಗೊತ್ತಿಲ್ಲ. ಮೊಬೈಲ್ ಈಸ್ ನಾಟ್ ಅಲೌಡ್ ಅಂತ ನಂದು. ಇವಳು ಬಂದಾಳಲ್ಲ 5th ಟೈಮ್ ಅವಳು, ಅದಕ್ಕೋಸ್ಕರ ಮೊಬೈಲ್ ಇಲ್ಲೇ ಇಟ್ಟು ಹೋಗ್ತೈತಿ. ಬ್ಯಾಕ್ಗ್ರೌಂಡ್ ಇಗ್ನೋರ್. ಸೊ ಅಲ್ಲೇ ಇವತ್ತು ಪ್ರಸಾದ ಮಾಡ್ಬೇಕಂತ ಅಂದೈತಿ. ಅವಳದು ಫಸ್ಟ್ ಪ್ರಸಾದ. ಈ ಸತಿ ಬಂದರೆ ಪ್ರಸಾದ ಮಾಡಿಲ್ಲ. ಸೊ ಪ್ರಸಾದ ಮಾಡ್ಕೊಂಡು ನೆಕ್ಸ್ಟ್ ನಾವು ವಾಪಸ್ ಬಂದು ಮೊಬೈಲ್ ತೊಗೊಂಡು ಹೋಗಿ ಫೋಟೋಸ್ ತೊಗೊಂಡು ಬರ್ತೀವಿ. ತೊಗೊಂಬಂದು ಇವತ್ತೀಗ ಡೇ ಎಂಡ ಪಾಚ್ಕೋತೀವಿ. ವೀಡಿಯೋಸ್ ಎಡಿಟ್ ಮಾಡೋದು ಮಾಡ್ತೀವಿ, ಇಲ್ಲ ಮಲ್ಕೊತೀವಿ. ನಾಳೆ ವಿ ಆರ್ ಗೋಯಿಂಗ್ ಟು ತ್ರಯಂಬಕೇಶ್ವರ್, ಅವರ್ 2nd ಜ್ಯೋತಿರ್ಲಿಂಗ ಆಫ್ ಮಹಾರಾಷ್ಟ್ರ ಆ್ಯಂಡ್ ಮೈ 5th ಜ್ಯೋತಿರ್ಲಿಂಗ. ಸೊ ಖರೆ ಹೇಳ್ತೀನಿ, ಲಿಟ್ರಲಿ IVW ಇಸ್ ಜಸ್ಟ್ ಅ ರೀಸನ್. ನಂಗೆ ಇದು ಫುಲ್ ಎಲ್ಲ ತಿರ್ಗಾದಿತ್ತ, ಅದಕ್ಕೆ ಲೆಟ್ಸ್ ಗೋ. ದರ್ಶನ ಮುಗಿಸ್ಕೊಂಡು ಬಂದ್ವಿ. ನನ್ನ ದರ್ಶನ ಹೆಂಗಾಗೈತೆ ಅಂತ ಇವಳು ಎಕ್ಸ್ಪೀರಿಯನ್ಸ್ ಹೇಳ್ತಾರೆ. 5 ಸಲ ಬಂದೀನಿ. ಒಂದು ಸಲಾನು ಜಾಸ್ತಿ ಹೊತ್ತು ನಿಂತೇನೆ ಇಲ್ಲ. ಅಕ್ಕ ಬಂದು ಕೂಡ ಅರ್ಧ ತಾಸು ಮೇಲೆ ನಿಂತೈತಿ. ಆ್ಯಂಡ್ ಎವ್ರಿ ಟೈಮ್ ಲೆಫ್ಟಿಗೆ ಹೋದ್ರೆ ಫುಲ್ ಹಿಂಗೆ ಸಾಯಿಬಾಬಾ ಅವ್ರದ್ದು ನಮಸ್ಕಾರ ಮುಟ್ಟಿ ನಮಸ್ಕಾರ ಮಾಡೋ ಸಿಗ್ತೈತಿ. ಫುಲ್ ಲೆಫ್ಟಿಗೆ ಹೋಗಿ ಸೀದಾ ಕಳಿಸ್ಬಿಟ್ರೆ ನಮಗೆ ಅಯ್ಯೋ ಮೋಯ ಆತ ಅಂತ ಅನ್ಕೊಂಡೆ ನಾನು. ಲೆಫ್ಟಿಗೆ ಕರ್ಕೊಂಡು ಹೋದಲ್ಲ, ಇಂಥ ಚೆಂದ ರೈಟಿಗೆ ಹೋಗ್ತಿದ್ದೆ. ಇತ್ತ ಸೈಡ್ ಹೌದೌದು ಗೇಟ್ ಹಾಕ್ಬಿಟ್ಟಾರಿ ಅದನ್ನೇ ಭಾಳ ಪಿಕ್ಚರ್ ಆಯ್ತು. ಬಟ್ ಸ್ಟಿಲ್ ಸಾಯಿಬಾಬಾ ನೋಡಿದೆ. ಫೈನಲಿ ಡನ್ ದರ್ಶನ. ಇಲ್ಲೈತಿ ಪ್ರಸಾದಾಲಯ. ಅಲ್ಲಿ ಸಾಯಿಬಾಬಾ ಅವ್ರದ್ದು ಮೂರ್ತಿ ಮಾಡ್ಯಾರ. ಅಯ್ಯೋ ಇಲ್ಲಿ ಹೊಂಟೈತೆ ನೋಡ್ರಿ ಬೀಡ್. ಲೆಟ್ಸ್ ಗೋ ಇನ್. ಪ್ರಸಾದ ಮಾಡಿ ಹೊರಗೆ ಸಿಗ್ತೀನಿ. ಪ್ರತೀಕ್ಷಾನು ಫಸ್ಟ್ ಟೈಮ್ ಪ್ರಸಾದ, ನನ್ನಂತೂ ಬಂದಿದ್ದ ಫಸ್ಟ್ ಟೈಮ್. ಆಬ್ವಿಯಸ್ಲಿ ಪ್ರಸಾದ ಫಸ್ಟ್ ಟೈಮ್. ಲೆಟ್ಸ್ ಗೋ. ಸ್ಪೆಷಲ್ ಸೀಟಿಂಗ್ ಪ್ರಸಾದ್ ಮೀಲ್ ರೇಟ್ 50 rupees, 30 rupees ಚೈಲ್ಡ್. ಅಲ್ಲಿದೆ ಎಂಟ್ರೆನ್ಸ್. ಇಲ್ಲಿ ಪ್ರಸಾದ ಭಾಳ ಚೆನ್ನಾಗಿರುತ್ತೆ ಅಂತಾರು. ಚಪಾತಿ, ಪಲ್ಯ, ಅನ್ನ ಸಾರು ಎಲ್ಲ ಕೊಡ್ತಾರೆ. ನಾನು ಫುಡಿ ಮಾಂಕ್ ಅವ್ರ ರೀಲ್ ಒಳಗೆ ನೋಡಿದ್ದೆ ಅದನ್ನು. ಪ್ರಸಾದ ಅಂದರೆ ಇದು ಚಪಾತಿ, ಪಾಪಡ್, ಅನ್ನ ಸಾರು, 2 ಪಲ್ಯ, ಕ್ಯಾಬೇಜ್ ಮತ್ತು ವಟಾಣಿ, ಚೇರ್ ಹಾಕೊಂಡು ಸರ್. ಇದು 50 rupees ಇಂದ ಸ್ಪೆಷಲ್ ದರ್ಶನ. ಈ ಅಣ್ಣಗಳು ಸಿಕ್ಕಾರೆ ನಮಗೆ. ಇವ್ರು ಒಬ್ಳಿದ್ದಾರೆ. ಸೊ ಇಲ್ಲಿ ಊಟ ಮಾಡೋದೈತೆ ನೋಡ್ರಿ. ಮೊಸರು ಕೊಟ್ಟಾರ. ಮೊಸರು ಭಾಳ ಇದೈತಿ, ಹುಳಿ ಐತಿ. What do you do for living? Sorry, I'm busy. Sorry, I didn't get. Which model is this? Lord, kaun agirripa? Hello, ma'am. What do you do for your living, ma'am? Ee gadi tondari 4x4. Manchar Edison gadi. ಎಲ್ಲರೂ ನೋಡತ್ತಾರ ಅಕ್ಕ ನನಗಂತಂದ್ರೆ ಒಂದ್ಯಾಗ ಡೇರ್ ನಿಮಗೆ ಡೇರೆ ನಿನಗೆ ಡೇರೆ ಅಂತಂದ್ರೆ ನಾ ಅದಕ್ಕೆ ಏನಂತಂದೆ ಆ ಸಣ್ಣ ಗಾಡಿನಾಗ ಹೋಗಿ ಕುಂದಿರ್ಬೇಕು ನೋಡಂತಂದ್ರೆ ಅದಕ್ಕೆ ನಾ ಏನು ಕೇಳಲಿಲ್ಲ. ಕೇಳಿದೆ ಕುಂದಿರ್ಬೋದನ ಅಂತಂದ್ರೆ ಕುಂದಿರಿ 100 rupees ರೌಂಡಿಗೆ ಅಂತಂದ್ರೆ ಹೋಗಿ ಸೀದಾ ಕುಂತೆ. ಆ್ಯಂಡ್ ನೆಕ್ಸ್ಟ್ ಅಕ್ಕಾಗ ಡೇರ್ ಕೊಟ್ಟಿತ್ತು ನೋಡ್ರಿ ಇಲ್ಲಿ. ಮ್ಯಾಮ್ ಬಿಗ್ ಫ್ಯಾನ್ ಮ್ಯಾಮ್. Thank you. I'm busy. Bye. ಮ್ಯಾಮ್ ಬಿಗ್ ಫ್ಯಾನ್ ಮ್ಯಾಮ್.